ಬಗರ್ ಹುಕುಂ ಯೋಜನೆಯಲ್ಲಿ ಅವ್ಯವಹಾರ ನಡೆದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇರಿದಂತೆ 12 ಜನರನ್ನು ಬಂಧಿಸಲಾಗಿದೆ. ಬಗರ್ ಹುಕುಂ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 12 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಮಾಜಿ ಶಾಸಕರು ಸಹ ಇದ್ದಾರೆ. ಕೆಎಸ್ ಲಿಂಗೇಶ್ ಸೇರಿದಂತೆ 12 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಹಾಸನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಲಿಂಗೇಶ್ ಸಿಐಡಿ ವಶಕ್ಕೆ ಹೋಗಿದ್ದಾರೆ. ಅಂದರೆ ಸಿಐಡಿ ಅವರನ್ನು ವಶಕ್ಕೆ ತಗೊಂಡಿದೆ. ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಲಿಂಗೇಶ್ ಅವರು ಅವ್ಯವಹಾರವನ್ನು ನಡೆಸಿದ್ದಾರೆ ಅನ್ನುವ ಆರೋಪ. 5 ವರ್ಷದಲ್ಲಿ ಸುಮಾರು 750 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತೆ. ಕೋಲಾರದ ರಾಜಣ್ಣ ಅನ್ನೋರಿಗೆ ಸಿಐಡಿಗೆ ಅಂದರೆ ರಾಜಣ್ಣ ಅನ್ನೋರು ಸಿಐಡಿಗೆ ದೂರನ್ನು ಕೊಟ್ಟಿದ್ರು. ಜಾಮೀನು ಅರ್ಜಿ ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಈಗ ಮಾಜಿ ಶಾಸಕ ಲಿಂಗೇಶ್ ಅವರನ್ನು ಸಿಐಡಿ ವಶಕ್ಕೆ ತಗೊಂಡಿದೆ. ಈಗ ಅವ್ರ ಜೊತೆಗೆ ಮತ್ತೊಂದಿಷ್ಟು ಜನ ಅಧಿಕಾರಿಗಳನ್ನು ಸಹ ತಮ್ಮ ವಶಕ್ಕೆ ತಗೊಂಡು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಈ ಬಗರ್ ಹುಕುಂ ಯೋಜನೆಯಲ್ಲಿ ಆದಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 750 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ರಾಜಣ್ಣ ಅನ್ನೋರು ದೂರನ್ನು ಕೊಟ್ಟಿದ್ದರು. ಲಿಂಗೇಶ್ ಅವರು ಸೇರಿಕೊಂಡ ಹಾಗೆ ಅವರ ತಂಡದ ವಿರುದ್ಧ, ತಂಡ ಅಂದರೆ ಅವರೇ ಒಂದು ಇಂತಿಷ್ಟು ಜನ ಅವ್ಯವಹಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಸಿಐಡಿ ಈಗ ಮಾಜಿ ಶಾಸಕ ಲಿಂಗೇಶ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ತನಿಖೆ ಮಾಡ್ತಾ ಇದೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ, ಇದರಲ್ಲಿ ನಿಜಕ್ಕೂ ಸಹ ಲಿಂಗೇಶ್ ಅವರ ಪಾತ್ರ ಇದೆಯಾ, ಆ 750 ಕೋಟಿ ರೂಪಾಯಿ ಅವ್ಯವಹಾರ ಏನಿದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಂಶ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತಾಪ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು. ಪ್ರತಾಪ್, ಏನಿದು ಅವ್ಯವಹಾರ, ಏನಂತ ದೂರು ಹೋಗಿತ್ತು, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಶಿವಶಂಕರ್, ಏನಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೆಎಸ್ ಲಿಂಗೇಶ್ ಅವರನ್ನ ಇದೀಗ ಸಿಒಡಿ ಪೊಲೀಸರು ಬಂಧನ ಮಾಡುವಂತದ್ದು. ಇವತ್ತು ಬೆಳಗ್ಗೆ 5:30 ಸುಮಾರಿನಲ್ಲಿ ಊರಿಗೆ ಹೋಗಿ ಕೆಎಸ್ ಲಿಂಗೇಶ್ ಅವ್ರನ್ನ ಸಿಒಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಹೋಗಿದ್ರು. ಬಳಿಕ ಏನೋ ಈಗ ನ್ಯಾಯಾಲಯದ ಮುಂದೆ ಕೂಡ ಇದು ಮಾಡಿದ್ರು. ಇದೀಗ ಅವರು ವಶಕ್ಕೆ ಪಡೆದುಕೊಂಡಿರೋದನ್ನ ಈಗಾಗಲೇ ಬಂಧನ ಮಾಡುವುದಾಗಿ ಕನ್ಫರ್ಮ್ ಮಾಡುವಂತದ್ದು ಸಿಒಡಿ ಅಧಿಕಾರಿಗಳು. ಒಂದ್ ಕಡೆ ಕೆಎಸ್ ಲಿಂಗೇಶ್ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಇದ್ದಿದ್ದು, ಆ ಬಗರ್ ಹುಕುಂನಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಎಂದು ಒಂದು ಗಂಭೀರವಾದಂತಹ ಆರೋಪ ಇತ್ತು. ಪ್ರಮುಖವಾಗಿ 2023ರಲ್ಲಿ ಅವರು ಶಾಸಕರಾಗಿದ್ದಂತ ಅವಧಿಯಲ್ಲಿ ಸಾಕಷ್ಟು ಪ್ರಕರಣಗಳನ್ನ ಇತ್ಯರ್ಥಗೊಳಿಸಲಾಗಿದ್ದು, ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನ ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ಒಂದ್ ಕಡೆ ಆ ವ್ಯಕ್ತಿ ಜಿಲ್ಲಾಧಿಕಾರಿಗೆ ಸೇರಿದಂತೆ ಲೋಕಾಯುಕ್ತ ಜೊತೆಗೆ ಬೇರೆ ಬೇರೆ ಇಲಾಖೆಗಳ ತನಿಖಾ ಸಂಸ್ಥೆ ಇಲಾಖೆಗಳ ಮೇಲೂ ಕೂಡ ಇವರ ವಿರುದ್ಧವಾಗಿ ದೂರನ್ನ ನೀಡಿದ್ರು. ಒಂದ್ ಕಡೆ ಬೇಲ್ಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ರು. ನಿನ್ನೆ ಬೇಲ್ ಅರ್ಜಿ ವಜಾದಂತಹ ಹಿನ್ನೆಲೆಯಲ್ಲಿ ಕೆಎಸ್ ಲಿಂಗೇಶ್ ಅವರನ್ನ ಸಿಒಡಿ ಅಧಿಕಾರಿಗಳು ಸದ್ಯ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಶಕ್ಕೆ ಪಡೆದುಕೊಂಡು ಇದಾಗಲೇ ಅಧಿಕೃತವಾಗಿ ಅವರನ್ನ ಬಂಧನ ಮಾಡುವಂತದ್ದು. 2016ರಿಂದ 22 ನಡುವೆ 2750 ಎಕರೆ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಎಂಬ ಆರೋಪವನ್ನ ಏನು ಕೆಸಿ ರಾಜಣ್ಣ ಎಂಬುವರು ಆರೋಪವನ್ನ ಮಾಡಿದ್ರು. ಆ ದೂರಿನ ಅನ್ವಯ ಈಗ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಪ್ರತಾಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.